In this video, let us discuss one more problem. CA Prashant commenced practice as a chartered accountant on 1st April 2018. Following is his trial balance as on 31st March 2019. ಎಸ್ ಸೊ ಇಲ್ಲಿ ಕೂಡ ಇದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆದದ್ದು. ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ? ಈ ಕಮೆನ್ಸ್ಡ್ ಬಿಸ್ನೆಸ್ ಆನ್ 1st April 2018 ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ ಯಾವಾಗ ಕೊಟ್ಟಿದ್ದಾರೆ? 31st March 2019 ಕೊಟ್ಟಿದ್ದಾರೆ. ಸೊ ಬಿ ಕೇರ್ಫುಲ್. ಸೊ ದಿಸ್ ಈಸ್ ದ ಟ್ರಯಲ್ ಬ್ಯಾಲೆನ್ಸ್, ನಾಟ್ ದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಓಕೆ, ಡೆಬಿಟ್ ಸೈಡಲ್ಲಿ ಬರುವುದು ಎಲ್ಲ ಯಾವುದು? ಎಲ್ಲ ಅಸೆಟ್ಸ್ ಮತ್ತು ಎಕ್ಸ್ಪೆಂಡಿಚರ್, ಮತ್ತು ಕ್ರೆಡಿಟ್ ಸೈಡಲ್ಲಿ ಬರೋದು ಎಲ್ಲ ಲ್ಯಾಬಿಲಿಟೀಸ್ ಆ್ಯಂಡ್ ಇನ್ಕಮ್ಸ್. ಓಕೆ, ಇಲ್ಲಿ ಡೆಬಿಟ್ ಸೈಡಲ್ಲಿ ಏನು ಬರುತ್ತೆ ಅದೆಲ್ಲವೂ ಎಕ್ಸ್ಪೆಂಡಿಚರ್ ಸೈಡಿಗೆ ಹೋಗುತ್ತೆ. ಕ್ರೆಡಿಟ್ ಸೈಡಲ್ಲಿ ಬರುವ ಐಟಮ್ಸ್ ಎಲ್ಲ ಇನ್ಕಮ್ಗೆ ಹೋಗುತ್ತೆ. ಕ್ಯಾಪಿಟಲ್ ಐಟಮ್ಸನ್ನು ಎಕ್ಸ್ಕ್ಲೂಡ್ ಮಾಡಿ. ರೈಟ್? ಎಸ್, ಜಸ್ಟ್ ಗೋ ಥ್ರೂ ದ ಐಟಮ್ಸ್ ಒನ್ ಬೈ ಒನ್. ಫಸ್ಟ್ ಡೆಬಿಟ್ ಸೈಡಲ್ಲಿ ಬಿಲ್ಡಿಂಗ್ಸ್ ಇದೆ. 3 lakh rupees ಬಿಲ್ಡಿಂಗ್ is a capital item, will come in the asset side. Okay, ಅದು ಎಕ್ಸ್ಪೆಂಡಿಚರಲ್ಲಿ ಬರೋದಿಲ್ಲ. ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಅಗೇನ್ is a capital item, ಅದು ಅಸೆಟ್ ಅಂಡರಲ್ಲಿ ಬರುತ್ತೆ. ಡ್ರಾಯಿಂಗ್ಸ್ ಸೊ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಕ್ಯಾಪಿಟಲ್, ಅದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಲೈಬ್ರರಿ ಬುಕ್ಸ್ ಅಗೇನ್ ಅದು ಅಸೆಟ್ ಸೈಡಲ್ಲಿ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅಗೇನ್ ಅಸೆಟ್ ಸೈಡಲ್ಲೇ ಬರುತ್ತೆ. ಸ್ಯಾಲ್ರಿ ಟು ಸ್ಟಾಫ್ ಎಕ್ಸ್ಪೆಂಡಿಚರ್. Taxes and insurance expenditure, printing and stationery, general expenses, subscription to periodicals, all these items are expenditure. Cash in hand and cash at bank. So this is the cash in hand balance and cash at bank balance. So idilli barate, it will come in the closing balance sheet under asset side. Next, credit items, capital 5,15,900. So we have the ready capital amount. ಸೊ ಇದು ಓಪನಿಂಗ್ ಕ್ಯಾಪಿಟಲ್ ಇಲ್ಲಿ ತೋರಿಸ್ತೇವೆ, ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ತೋರಿಸ್ತೇವೆ. ಪ್ರೊಫೆಷ್ನಲ್ ಫೀಸ್ 60,000, ಆಡಿಟ್ ಫೀಸ್ 12,000, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 8,000, ಇನ್ವೆಸ್ಟ್ಮೆಂಟ್ ರಿಸರ್ವ್ ಫಂಡ್. ಸೊ ಇಲ್ಲಿ ಯಾವುದು ಪ್ರೊಫೆಷ್ನಲ್ ಫೀಸ್, ಆಡಿಟ್ ಫೀಸ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಈ 3 ಐಟಮ್ ಕೂಡ ಎಲ್ಲಿ ಬರುತ್ತೆ? ಇನ್ಕಮಲ್ಲಿ ಬರುತ್ತೆ. ಇನ್ವೆಸ್ಟ್ಮೆಂಟ್ ರಿಸರ್ವ್ ಫಂಡ್ ಎಲ್ಲಿ ಬರುವಂಥದ್ದು? ಅದು ಲ್ಯಾಬಿಲಿಟೀಸಲ್ಲಿ ಬರುವಂಥದ್ದು. ಇನ್ವೆಸ್ಟ್ಮೆಂಟ್ ರಿಸರ್ವ್ ಫಂಡ್. ಓಕೆ, ಇಟ್ ಈಸ್ ಅ ಲ್ಯಾಬಿಲಿಟಿ ಐಟಮ್. Next, miscellaneous receipts 1,000, again it is an income. Look at the adjustment. Additional information. Professional fees outstanding rupees 7,000. So professional fees is an income. 7,000 outstanding ide. Professional fees ಗೆ 7,000 add ಮಾಡ್ತೇವೆ outstanding for the current year. So reverse side ಅಲ್ಲಿ expenditure side ಅಲ್ಲಿ ನಾವು ಏನು ಮಾಡ್ತೇವೆ? So reserve for outstanding professional fees ಅಂತ ತೋರಿಸ್ತೇವೆ. ನೆಕ್ಸ್ಟ್, ಪ್ರೊಫೆಷ್ನಲ್ ಫೀಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ rupees 1,000. ಈ ವರ್ಷ ರಿಸೀವ್ ಮಾಡಿದ ಪ್ರೊಫೆಷ್ನಲ್ ಫೀಸಲ್ಲಿ ಏನಾಗಿದೆ? 1,000 rupees ಅದು ನೆಕ್ಸ್ಟ್ ಇಯರ್ಗೆ ಸಂಬಂಧಪಟ್ಟದ್ದು, ಅದನ್ನು ಈ ವರ್ಷವೇ ಅವರು ರಿಸೀವ್ ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ದ ಕರೆಂಟ್ ಇಯರ್, ನಾವೇನು ಮಾಡ್ತೇವೆ? ಪ್ರೊಫೆಷ್ನಲ್ ಫೀಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ will be deducted. Received in advance towards professional fees will be deducted. ಅದು ಸೇಮ್ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ. ರೈಟ್? ಇಲ್ಲಿ ಲೈಬಿಲಿಟಿ ಸೈಡಲ್ಲಿ ಬರುತ್ತೆ, ರಿಸೀವ್ಡ್ ಇನ್ ಅಡ್ವಾನ್ಸ್. ನೆಕ್ಸ್ಟ್, ಸ್ಯಾಲ್ರಿ ಆಫ್ ಸ್ಟಾಫ್ ಔಟ್ಸ್ಟ್ಯಾಂಡಿಂಗ್ 3,000. ಸೊ ದಿಸ್ ಇಸ್ ದ ಎಕ್ಸ್ಪೆಂಡಿಚರ್. ಸ್ಯಾಲ್ರಿ ಆಫ್ ಸ್ಟಾಫಿಗೆ ಅದನ್ನು ಆ್ಯಡ್ ಮಾಡ್ತೇವೆ. ಅಗೇನ್ ಇಟ್ ವಿಲ್ ಬಿ ಶೋನ್ ಅಂಡರ್ ಲೈಬಿಲಿಟಿ ಸೈಡ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಕ್ರೂಡ್ rupees 1,200. ಇಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಏನು ಮಾಡ್ತೀವಿ? 1,200 ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟಿಗೆ ಆ್ಯಡ್ ಮಾಡ್ತೇವೆ. ಬಟ್ ಆಪೋಸಿಟ್ ಸೈಡಲ್ಲಿ ಅದಕ್ಕೆ ರಿಸರ್ವನ್ನು ತೋರಿಸೋದಿಲ್ಲ. ಯಾಕೆ ರಿಸರ್ವ್ ತೋರಿಸೋದಿಲ್ಲ ಅಂತ ಹೇಳಿದರೆ, ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಔಟ್ಸೈಡಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದು ಅದರ ಅಮೌಂಟ್ ಏನು ಅದು ಬರ್ತಾನೆ ಇರುತ್ತೆ, ಅದು ಬರುವುದಿಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಈಗ ಯಾರಾದರೂ ಪೇಷಂಟ್ ಬಂದರೆ ಅಥವಾ ಯಾರಾದರೂ ಒಬ್ಬ ಕ್ಲೈಂಟ್ ಬಂದರೆ ಅವನಿಂದ ಏನಾದರೂ ಫೀಸ್ ಬರಲಿಕ್ಕಿದ್ರೆ ಅದನ್ನು ಹೇಳ್ಬೋದು ಈ ಪ್ರೊಫೆಷ್ನಲ್, ಅದು ನೆಕ್ಸ್ಟ್ ಇಯರ್ ಬರದೇ ಇರ್ಬೋದು ಅಂತೇಳಿ. ಬಟ್ ಇನ್ವೆಸ್ಟ್ಮೆಂಟಿಂದ ಇಂಟ್ರೆಸ್ಟ್ ಬರುವುದಿಲ್ಲ ಅಂತ ಅವನು ಹೇಳುವ ಹಾಗೆಲ್ಲ. ಅದಕ್ಕೋಸ್ಕರ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದ್ದರೆ, ಅದರದ್ದು ಏನಾದರೂ ಔಟ್ಸ್ಟ್ಯಾಂಡಿಂಗ್ ಐಟಮ್ ಇದ್ದರೆ, ಸೊ ಅದಕ್ಕೆ ನಾವು ರಿಸರ್ವನ್ನು ಆಪೋಸಿಟ್ ಸೈಡಲ್ಲಿ ತೋರಿಸೋದಿಲ್ಲ. ಓಕೆ, ಫೀಸ್ ಅಂಥ ಐಟಮ್ಸ್ಗೆ ಮಾತ್ರ ನಾವು ಆಪೋಸಿಟ್ ಸೈಡಲ್ಲಿ ಏನನ್ನು ತೋರಿಸೋದು? ರಿಸರ್ವನ್ನು ತೋರಿಸುವಂಥದ್ದು. ಓಕೆ, ವಿಸಿಟ್ ಫೀಸ್, ಪ್ರೊಫೆಷ್ನಲ್ ಫೀಸ್ ಅಂಥ ಐಟಮ್ಗೆ
ನಾವು ಆಪೋಸಿಟ್ ಸೈಡಲ್ಲಿ ರಿಸರ್ವ್ ತೋರಿಸ್ತೇವೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಐಟಮ್ಗೆ ನಾವು ಆಪೋಸಿಟ್ ಸೈಡಲ್ಲಿ ರಿಸರ್ವ್ ತೋರಿಸೋದಿಲ್ಲ. ಜಸ್ಟ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್ ಆ್ಯಡ್ ಮಾಡ್ತೇವೆ, ಅದನ್ನು ಇನ್ನೊಮ್ಮೆ ಅಸೆಟ್ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ತೋರಿಸ್ತೇವೆ. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಪೇಯ್ಡ್ ₹800 ಇನ್ಶೂರೆನ್ಸ್ ಪ್ರೀಪೇಯ್ಡ್. ಸೊ ದಿಸ್ ಇನ್ಶೂರೆನ್ಸ್ ಈಸ್ ರಿಲೇಟೆಡ್ ಟು ನೆಕ್ಸ್ಟ್ ಇಯರ್. ಅದು ನೆಕ್ಸ್ಟ್ ವರ್ಷ ನಾವು ಕೊಡಬೇಕಿತ್ತು, ಬಟ್ ಈ ವರ್ಷವೇ ಕೊಟ್ಟು ಬಿಟ್ಟಿದ್ದೇವೆ. ಬಟ್ ಅದು ಈ ವರ್ಷಕ್ಕೆ ಸಂಬಂಧ ಪಡದೇ ಇರುವ ಕಾರಣ ಆ ಪ್ರೀಪೇಯ್ಡ್ ಇನ್ಶೂರೆನ್ಸನ್ನು ನಾವು ಇನ್ಶೂರೆನ್ಸಿಂದ ಡಿಡಕ್ಟ್ ಮಾಡ್ತೇವೆ. ಎಗೇನ್ ಇಟ್ ಹ್ಯಾಸ್ ಟು ಬಿ ಶೋನ್ ಇನ್ ದ ಅಸೆಟ್ ಸೈಡ್. ಅದನ್ನು ಅಸೆಟ್ ಸೈಡಲ್ಲಿ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ತೋರಿಸ್ತೇವೆ. Provide depreciation on building at 5%, on furniture and fittings at 10% and library books 15%. ಇದೆಲ್ಲ ಡೆಪ್ರಿಸಿಯೇಷನ್ ಮೂರರ ಮೇಲೆ ಕೂಡ ಡೆಪ್ರಿಸಿಯೇಷನನ್ನು ನಾವು ಎಲ್ಲಿ ತೋರಿಸಬೇಕು? ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೋರಿಸಬೇಕು. ಅಸೆಟ್ ಸೈಡಲ್ಲಿ ಈ ಎಲ್ಲ ಅಸೆಟ್ಸನ್ನು ಬರೆಯುವಾಗ ಅದರಿಂದ ನಾವು ಡೆಪ್ರಿಸಿಯೇಷನನ್ನು ಡಿಡಕ್ಟ್ ಮಾಡಬೇಕು. ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಎ ಬ್ಯಾಲೆನ್ಸ್ ಶೀಟ್ ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್. ಎಸ್, ಹಿಯರ್ ಆಲ್ಸೋ no need of preparing opening balance sheet because this is newly constituted business. Okay, and the opening capital is readily given. Opening capital information is readily given in the problem. Okay, adra information ready agi problem alli ready information ide. Yes, we will prepare the income and expenditure account for the year ending 31st March 2019. Be careful, last problem ಥರ ಅಲ್ಲಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟದಲ್ಲ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕೊಟ್ಟಿದ್ದಾರೆ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡಲ್ಲಿ ಏನೆಲ್ಲ ಇದೆ ಐಟಮ್ಸ್, ಅದರಲ್ಲಿರುವ ಎಲ್ಲ ರೆವಿನ್ಯೂ ಐಟಮ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ. ಕ್ರೆಡಿಟ್ ಸೈಡಲ್ಲಿ ಏನೆಲ್ಲ ರೆವಿನ್ಯೂ ಐಟಮ್ಸ್ ಇದೆ ಅದೆಲ್ಲವೂ ಇನ್ಕಮ್ ಸೈಡಲ್ಲಿ ಬರುತ್ತೆ. ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಕೊಟ್ಟಿದ್ರೆ ಮಾತ್ರ ಅದು ರಿವರ್ಸ್ ಆಗುತ್ತೆ. ಅಲ್ಲಿ ಡೆಬಿಟ್ ಸೈಡಲ್ಲಿ ಇದ್ದದ್ದು ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ, ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಇದ್ದದ್ದು ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಫಸ್ಟ್ ಒನ್ ಬೈ ಒನ್. ಟು ಸ್ಯಾಲ್ರಿ 24,000 ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್ 3,000, ಸೊ 27,000. ನೆಕ್ಸ್ಟ್ ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ 1,200. ಸೊ ಪ್ರೀಪೇಯ್ಡ್ ನಾನು ಹೇಳಿದ್ದೇನೆ 800 ಡಿಡಕ್ಟ್ ಮಾಡಬೇಕು. ಈ ವರ್ಷಕ್ಕೆ ಸಂಬಂಧಪಟ್ಟ ಟ್ಯಾಕ್ಸ್ ಇನ್ಶೂರೆನ್ಸ್ ಎಷ್ಟು? ₹400 ಮಾತ್ರ. ಈ ಪ್ರೀಪೇಯ್ಡ್ ಏನಿದೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಅದನ್ನು ತೋರಿಸಬೇಕು. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2,400, ಜನರಲ್ ಎಕ್ಸ್ಪೆನ್ಸಸ್ 800, ಸಬ್ಸ್ಕ್ರಿಪ್ಷನ್ ಟು ಪೀರಿಯಾಡಿಕಲ್ಸ್ 2,000, ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 15,000, ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ 10%, ಡೆಪ್ರಿಸಿಯೇಷನ್ ಆನ್ ಲೈಬ್ರರಿ ಬುಕ್ಸ್ 3,300. ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲಿದೆ? ಇಲ್ಲಿದೆ ನೋಡಿ. ಇಲ್ಲಿ ಬಿಲ್ಡಿಂಗ್ಸ್ 3 lakh ಮೇಲೆ ಡೆಪ್ರಿಸಿಯೇಷನ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ 40,000 ಮೇಲೆ ಡೆಪ್ರಿಸಿಯೇಷನ್, ಲೈಬ್ರರಿ ಬುಕ್ಸ್ 22,000 ಮೇಲೆ ಡೆಪ್ರಿಸಿಯೇಷನ್. ಆ ರೇಟ್ ಆಫ್ ಡೆಪ್ರಿಸಿಯೇಷನ್ ಇಲ್ಲಿ ಕೊಟ್ಟಿದ್ದಾರೆ 5%, 10% ಆ್ಯಂಡ್ 15%. ಸೊ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ತೋರಿಸಿದ್ದೇವೆ. ಓಕೆ, ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಎಷ್ಟು? 15,000. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಎಟ್ ದ ರೇಟ್ ಆಫ್ 10%, 4,000, 40,000 ಮೇಲೆ. ಆ್ಯಂಡ್ ಡೆಪ್ರಿಸಿಯೇಷನ್ ಆನ್ ಲೈಬ್ರರಿ ಬುಕ್ಸ್ 15% ಅಂದರೆ 3,300. ಓಕೆ, ನೆಕ್ಸ್ಟು ಈ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಫೀಸ್, ಪ್ರೊಫೆಷ್ನಲ್ ಫೀಸ್ ಎಷ್ಟು? ₹7,000. ಇದು ಯಾವುದು? ಇಲ್ಲಿ ಇರುವಂಥದ್ದು. 1 minute, ಇಲ್ಲಿ 7,000. ಓಕೆ, ಟು ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪ್ರೊಫೆಷ್ನಲ್ ಫೀಸ್ ಇಲ್ಲಿ ಆ್ಯಡ್ ಮಾಡಿದ್ದೇವೆ, ಅದಕ್ಕೆ ಆಪೋಸಿಟ್ ಸೈಡಲ್ಲಿ ರಿಸರ್ವ್ ತೋರಿಸಿದ್ದೀರಿ. ಎಸ್, ಬೈ ಪ್ರೊಫೆಷ್ನಲ್ ಫೀಸ್ 60,000, ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್ 7,000. ಪುನಃ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ, ಅದನ್ನು ನಾವು ಡಿಡಕ್ಟ್ ಮಾಡ್ತೇವೆ. ಈ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ, ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಫ್ ಇನ್ಕಮ್ ವಿಲ್ ಕಮ್ ಇನ್ ದ ಲಯಬಿಲಿಟಿ ಸೈಡ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ವಿಲ್ ಕಮ್ ಇನ್ ದ ಅಸೆಟ್ ಸೈಡ್. ಓಕೆ, ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಸೆಟ್ ಸೈಡಲ್ಲಿ ಬರುತ್ತೆ, ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ಕಮ್ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ಆಡಿಟ್ ಫೀಸ್ 12,000, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 8,000 ಆ್ಯಂಡ್ accrued interest, outstanding interest 1,200. ಸೊ ಟೋಟಲ್ 9,200. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇದು ಇನ್ಕಮ್, ಬಟ್ ಇದಕ್ಕೆ ನಾವು ರಿಸರ್ವನ್ನು ಅಪೋಸಿಟ್ ಸೈಡಲ್ಲಿ ತೋರಿಸೋದಿಲ್ಲ, ಯಾಕೆಂದರೆ ಅದು ಗ್ಯಾರಂಟೀಡ್ ಇನ್ಕಮ್. ಅದು ಔಟ್ಸೈಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಇಂಟ್ರೆಸ್ಟ್ ಬಂದೇ ಬರುತ್ತೆ, ಅದರ ಮೇಲೆ ಯಾವುದೇ ಏನು ಡೌಟ್ ಇರೋದಿಲ್ಲ, ಅದಕ್ಕೋಸ್ಕರ ನಾವು ಅದಕ್ಕೆ ರಿಸರ್ವನ್ನು ತೋರಿಸೋದಿಲ್ಲ. ನೆಕ್ಸ್ಟ್ ಮಿಸಲೇನಿಯಸ್ ರಿಸಿಟ್ಸ್. ಫೈನಲಿ
the difference value will be transferred to surplus amount, to excess of income over expenditure. Next, come to the balance sheet. So salary outstanding 3,000, professional fees received in advance 1,000 rupees, investment reserve fund 28,000. So ಇದು ಎಲ್ಲಿದೆ, ಕ್ರೆಡಿಟ್ ಸೈಡಲ್ಲಿ ಇದೆ. ಓಕೆ, ಟ್ರಯಲ್ ಬ್ಯಾಲೆನ್ಸ್ ಇದು ಕ್ರೆಡಿಟ್ ಸೈಡಲ್ಲಿ ಕೊಟ್ಟದ್ದು, ಇನ್ವೆಸ್ಟ್ಮೆಂಟ್ ರಿಸರ್ವ್ ಫಂಡ್. Next, capital, opening capital 5,15,900 given in the trial balance. Add surplus which we obtained in the income and expenditure account 26,300 less drawings 25,000. So the closing capital will be 5,17,200. Next, assets, cash in hand, cash at bank. ಇದೆಲ್ಲಿದೆ, ಡೆಬಿಟ್ ಸೈಡಲ್ಲಿ ಇದೆ. ಟ್ರಯಲ್ ಬ್ಯಾಲೆನ್ಸ್ ಇದು ಡೆಬಿಟ್ ಸೈಡಲ್ಲಿ ಲಾಸ್ಟ್ 2 items. Library books 22,000, out of that we will deduct depreciation 3,300. The closing library books will be 18,700. Furniture and fittings 40,000, and after deducting depreciation 4,000, the closing furniture and fittings will be 36,000. Buildings 3 lakh and depreciation 15,000. The closing buildings 2,85,000. Investment as it is 2 lakh. Interest accrued 1,200. ಓಕೆ, ಇದಕ್ಕೆ ಯಾವುದೇ ರಿಸರ್ವ್ ಇಲ್ಲ. ಪ್ರೊಫೆಷ್ನಲ್ ಫೀಸ್ ಔಟ್ಸ್ಟ್ಯಾಂಡಿಂಗ್ 7,000 ಲೆಸ್ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ 7,000. ಸೊ ಔಟರ್ ಬ್ಯಾಲೆನ್ಸ್ ನಿಲ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ 800 rupees. ಸೊ ಟೋಟಲ್ ಬ್ಯಾಲೆನ್ಸ್ ಶೀಟ್ 5,49,200.